ದ ಗ್ರೇಟ್ ಎಸ್ಕೇಪ್ ಆಫ್ ಸುಷ್ಮಿತಾ ಬ್ಯಾನರ್ಜಿ. ಇದು ಆಫ್ಘಾನಿಸ್ತಾನದವನನ್ನು ಪ್ರೀತಿಸಿ ಮದುವೆಯಾದ ಒಬ್ಬಳ ಕತೆ. ಕಲ್ಕತ್ತಾದ ಹಾಸ್ಪಿಟಲ್ನಲ್ಲಿ ಸುಷ್ಮಿತಾ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಅವಳು ಆಫ್ಘಾನಿಸ್ತಾನದ ಜಾಬಾಸ್ ಎಂಬುವನೊಬ್ಬನನ್ನು ಪ್ರೀತಿಸಿ ಮದುವೆಯಾಗುತ್ತಾಳೆ. ಈ ವಿಷಯವನ್ನು ಮನೆಯವರಿಗೆ ತಿಳಿಸದೆ ಅವನೊಂದಿಗೆ ಆಫ್ಘಾನಿಸ್ತಾನಕ್ಕೆ ಹೊರಟು ಬಿಡುತ್ತಾಳೆ. ಅಲ್ಲಿಗೆ ಹೋದ್ಮೇಲೆ ಅವನಿಗೆ ಈಗಾಗಲೇ ಒಂದು ಮದುವೆಯಾಗಿ ಒಂದು ಮಗು ಇದೆ ಅಂತ ಗೊತ್ತಾಗುತ್ತದೆ. ತಾನು ಮೋಸ ಹೋದ ವಿಷಯ ತಿಳಿದು ಸುಷ್ಮಿತಾಗೆ ಆಘಾತವಾಗುತ್ತದೆ. ಕೆಲವು ಸಮಯದ ನಂತರ ಜಾಬಾಸ್ ಅವಳನ್ನು ಅಲ್ಲೇ ಬಿಟ್ಟು ಇಂಡಿಯಾಗೆ ಯಥಾಪ್ರಕಾರ ತನ್ನ ಕೆಲಸಕ್ಕೆ ಹಿಂದಿರುಗುತ್ತಾನೆ. ಸುಷ್ಮಿತಾ ಇದಕ್ಕೆ ಧೈರ್ಯಗೆಡುವುದಿಲ್ಲ. ಅಲ್ಲಿನ ಮಹಿಳೆಯರಿಗೆ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಒಂದು ಡಿಸ್ಪೆನ್ಸರಿಯನ್ನು ತೆರೆಯುತ್ತಾಳೆ. ಆದರೆ ಒಂದು ದಿನ ತಾಲಿಬಾನಿಗಳು ಬಂದು ಅವಳ ಡಿಸ್ಪೆನ್ಸರಿಯನ್ನು ಹೊಡೆದು ಹಾಕಿ ಅವಳನ್ನು ಬೆದರಿಸುತ್ತಾರೆ. ಈ ಮಧ್ಯೆ ಸುಷ್ಮಿತಾ ಜಾಬಾಸ್ನ ತಮ್ಮನ ಮಗಳನ್ನು ಸಾಕತೊಡಗಿರುತ್ತಾಳೆ. ತಾಲಿಬಾನಿಗಳು ಆ ಮಗುವಿಗೆ ಹಿಜಾಬ್ ಹಾಕಿಸಲು ಒತ್ತಾಯಿಸಿದಾಗ ಸುಷ್ಮಿತಾ ಅದನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಆಗ ಜಾಬಾಸ್ನ ತಮ್ಮ ಅಸ್ಲಾಂ ಸುಷ್ಮಿತಾ ಕೆನ್ನೆಗೆ ಬಾರಿಸುತ್ತಾನೆ. ಅವನೂ ಕೂಡ ಒಬ್ಬ ತಾಲಿಬಾನಿಯಾಗಿರುತ್ತಾನೆ. ಅವತ್ತು ಸುಷ್ಮಿತಾ ಅಲ್ಲಿಂದ ಇಂಡಿಯಾಗೆ ಹೊರಟು ಬಿಡಬೇಕು ಎಂದು ನಿರ್ಧಾರ ಮಾಡುತ್ತಾಳೆ. ಜಾಬಾಸ್ನ ಮೊದಲನೆಯ ಹೆಂಡತಿಯ ಸಹಾಯ ಪಡೆದು ಹೇಗೋ ಕಷ್ಟಪಟ್ಟು ಸಾಕು ಮಗಳೊಂದಿಗೆ ಹಳ್ಳಿಯಿಂದ ಹೊರಟು ಕಾಬೂಲ್ ತಲುಪುತ್ತಾಳೆ. ಆದರೆ ಅಲ್ಲಿಗೆ ಹೋದ ಮೇಲೆ ಪಾಸ್ಪೋರ್ಟ್ ಇಲ್ಲದೆ ಇಂಡಿಯಾಗೆ ಹೋಗಲು ಸಾಧ್ಯವಿಲ್ಲ. ಹೊಸ ಪಾಸ್ಪೋರ್ಟ್ ಡಾಕ್ಯುಮೆಂಟ್ಸ್ಗೆ 1 ವಾರ ಬೇಕಾಗುತ್ತದೆ ಎಂದು ತಿಳಿಯುತ್ತದೆ. ಅಲ್ಲಿಂದ ಹೊರಬಂದಾಗ ಸುಷ್ಮಿತಾ ಜಾಬಾಸ್ನ ತಮ್ಮ ಅಸ್ಲಾಂನ ಕೈಗೆ ಸಿಕ್ಕಿ ಹಾಕಿಕೊಳ್ತಾಳೆ. ಅವನು ಅವಳನ್ನು ಅಲ್ಲಿಂದ ಎಳೆದು ತಂದು ಮತ್ತೆ ಹಳ್ಳಿಯ ಮನೆಯಲ್ಲಿ ಕೂಡಿ ಹಾಕುತ್ತಾನೆ. ಅದೇ ರಾತ್ರಿ ಅವಳು ಮತ್ತೆ ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವಾಗ ಮತ್ತೆ ತಾಲಿಬಾನಿಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ. ಅವಳನ್ನು ಅಲ್ಲೇ ಇದ್ದ ಮಸೀದಿಯೊಂದರ ಪಕ್ಕದ ಮನೆಯಲ್ಲಿ ಕೂಡಿ ಹಾಕಲಾಗುತ್ತದೆ. ಮರುದಿನ ಬೆಳಗ್ಗೆ ಎದ್ದಾಗ ತಾಲಿಬಾನಿಗಳು ಅವಳ ತಲೆಯನ್ನು ಕಡಿಯಲು ನಿರ್ಧಾರ ಮಾಡಿರುವ ವಿಷಯ ಸುಷ್ಮಿತಾಗೆ ಗೊತ್ತಾಗುತ್ತದೆ. ಮತ್ತೆ ಅಲ್ಲಿಂದ ತಪ್ಪಿಸಿಕೊಂಡು ಹಳ್ಳಿಯ ಗಲ್ಲಿಯೊಂದರಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾಳೆ. ಅಲ್ಲಿ ಅವಳನ್ನು ಹುಡುಕಿಕೊಂಡು ಬರುವ ಜಾಬಾಸ್ನ ಚಿಕ್ಕಪ್ಪ ಅವಳ ಪಾಸ್ಪೋರ್ಟ್ ಕೊಟ್ಟು ಇಂಡಿಯಾಗೆ ವಾಪಸ್ ಹೋಗಲು ಹೇಳುತ್ತಾನೆ. ತಾಲಿಬಾನಿಗಳ ಕಣ್ಣು ತಪ್ಪಿಸಿ ಸುಷ್ಮಿತಾ ಕಾಬೂಲ್ ತಲುಪುತ್ತಾಳೆ. ಏರ್ಪೋರ್ಟ್ನಲ್ಲಿ ಕೊನೆಗೂ ಭಾರತ ವಿಮಾನವನ್ನು ಹತ್ತುತ್ತಾಳೆ. 1995ರಿಂದ 2013ರವರೆಗೆ ಭಾರತದಲ್ಲಿ ವಾಸವಾಗಿದ್ದ ಸುಷ್ಮಿತಾ ಮತ್ತೆ ಗಂಡನ ಜೊತೆಗೆ ಆಫ್ಘಾನಿಸ್ತಾನಕ್ಕೆ ಹೋಗುತ್ತಾಳೆ. ಅದೇ ವರ್ಷ ಅವಳನ್ನು ತಾಲಿಬಾನಿಗಳು ಅವಳ ಗಂಡನ ಹಳ್ಳಿಯಲ್ಲಿ ಬರ್ಬರವಾಗಿ ಕೊಂದು ಹಾಕುತ್ತಾರೆ. ಭಾರತದಲ್ಲಿದ್ದಾಗ ಸುಷ್ಮಿತಾ ಬ್ಯಾನರ್ಜಿ ತನ್ನ ಆಫ್ಘಾನಿಸ್ತಾನದ ಅನುಭವದ ಕುರಿತು ಎ ಕಾಬೂಲಿ ವಾಲಾಸ್ ಬೆಂಗಾಲಿ ವೈಫ್ ಎಂಬ ಪುಸ್ತಕವನ್ನು ಬರೆದಿದ್ದರು. ಆ ಪುಸ್ತಕ ದೇಶ ವಿದೇಶಗಳಲ್ಲಿ ಜನಪ್ರಿಯವಾಗಿತ್ತು. ಸುಷ್ಮಿತಾ ಬ್ಯಾನರ್ಜಿ ಬಗ್ಗೆ ಮೋನಿಶಾ ಕೊಯಿರಾಲಾ ಅಭಿನಯದ ಎಸ್ಕೇಪ್ ಫ್ರಮ್ ತಾಲಿಬಾನ್ ಸಿನಿಮಾ ನೋಡುವಂಥದ್ದು. ದ ಎಪಿಕ್ ಚಾನೆಲ್ನಲ್ಲಿ ಪ್ರಸಾರವಾದ ದ ಗ್ರೇಟ್ ಎಸ್ಕೇಪ್ ಸುಷ್ಮಿತಾ ಬ್ಯಾನರ್ಜಿ ಸೀರೀಸ್ನಲ್ಲಿ ಕೂಡ ಆಕೆಯ ಜೀವನ ಕಥೆಯ ಬಗ್ಗೆ ಮನಮುಟ್ಟುವ ಚಿತ್ರಣವಿದೆ. ಅಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ತಾನಾಗಿಯೇ ಸಾವಿನ ಬಾಯಿಗೆ ತುತ್ತಾದ ಸುಷ್ಮಿತಾಳ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.